ಪದಗಳು ಯಾವ್ಯಾವು? ಅರ್ಥಾಲಂಕಾರದಲ್ಲಿ ಬರುವಂತಹ ಮೊದಲನೆಯ ಅಲಂಕಾರ ಉಪಮಾ ಅಲಂಕಾರದ ಬಗ್ಗೆ, ಅದರ ಲಕ್ಷಣದ ಬಗ್ಗೆ ಒಂದು ಉದಾಹರಣೆಯನ್ನ ತಿಳ್ಕೊಂಡಿದ್ವಿ ಅಲ್ವಾ? ಉಪಮಾ ಅಲಂಕಾರದ ಇನ್ನಷ್ಟು ಉದಾಹರಣೆಗಳನ್ನ ನಾವು ಇಂದಿನ ತರಗತಿಯಲ್ಲಿ ತಿಳ್ಕೊಳ್ತಾ ಹೋಗೋಣ ಮಕ್ಕಳೇ. ನೋಡ್ರಿ, ಒಳಗಿನ ಮಂದಿ ಗುಂಡು ಹೊಡೆದರೋ ಮುಂಗಾರಿ ಸಿಡಿಲ ಸಿಡಿದಾಂಗ. ಇದು 10ನೇ ತರಗತಿಯಲ್ಲಿ ಬರುವಂತ ಹಲಗಲಿ ಬೇಡರ ಪದ್ಯದಿಂದ ಈ ಸಾಲನ್ನ ತೆಗೆದು ಕೊಟ್ಟಿದ್ದಾರೆ. ಎದಕ್ಕೆ? ಅಲಂಕಾರವನ್ನ ಬರೀಲಿಕ್ಕೆ ಅಲ್ವಾ ಮಕ್ಕಳೇ? ನೋಡ್ರಿ, ಇದು ಯಾವ ಅಲಂಕಾರ? ನಾನು ಹಿಂದಿನ ತರಗತಿಯಲ್ಲಿ ಹೇಳಿದ್ದೆ ಏನಂತ, ಅಲಂಕಾರದ ಲಕ್ಷಣಗಳನ್ನ ಬರೆಸಬೇಕಾದಂತ ಸಂದರ್ಭದಲ್ಲಿ ಉಪಮಾವಾಚಕ ಯಾವೆಲ್ಲ ಪದಗಳು ಬಂದ್ರೆ ಇದು ಉಪಮಾಲಂಕಾರ ಅಂತ ಹೇಳಿ ಕಂಡುಹಿಡಿಬೇಕು ಅಂತ ಹೇಳಿ. ಅಂತೆ, ಹಾಗೆ, ಹಾಂಗ, ಹೀಗೆ, ಹಿಂಗೆ, ಓಲ್, ಅಂತೆ, ಓಲ್ ಅಂತ ಎಲ್ಲ ಪದಗಳು ಬಂದ್ರೆ ಅದು ಉಪಮಾಲಂಕಾರ ಅಂತ ಹೇಳಿ ಹೇಳಿದ್ದೆ ಅಲ್ವಾ ಮಕ್ಕಳೇ? ಹಂಗಾದ್ರೆ ಈ ಸಾಲಿನಲ್ಲಿ ನೋಡ್ರಿ, ಒಳಗಿನ ಮಂದಿ ಗುಂಡು ಹೊಡೆದರೂ ಮುಂಗಾರ ಸಿಡಿಲ ಸಿಡಿದಾಂಗ, ಕಡೆಗೇನಿದೆ ಹಾಂಗ ಅಂತ ಇದೆ ಅಲ್ವಾ ಮಕ್ಕಳೇ? ಹಾಗಾದ್ರೆ ಅಲಂಕಾರ ಯಾವ ಅಲಂಕಾರ? ಉಪಮಾಲಂಕಾರ. ಲಕ್ಷಣ, ಉಪಮಾಲಂಕಾರದ ಲಕ್ಷಣ ಎರಡು ವಸ್ತುಗಳಿರುವ ಸಾದೃಶ್ಯ ಸಂಪತ್ತನ್ನು ಹೋಲಿಸಿ ವರ್ಣಿಸುವುದು. ಇದು ಉಪಮಾಲಂಕಾರದ ಲಕ್ಷಣ. ಹಾಗಾದ್ರೆ ಉಪಮೇಯ ಅಂತಂದ್ರೆ ವರ್ಣಿಸಿಕೊಳ್ಳುವ ವಸ್ತು. ಯಾವುದು ವರ್ಣಿಸಿಕೊಳ್ಳುತ್ತೋ ಅದನ್ನ ನಾವು ಉಪಮೇಯ ಅಂತ ಹೇಳಿದ್ದೀವಿ. ಹಾಗಾದ್ರೆ ಇಲ್ಲಿ ವರ್ಣಿಸಿಕೊಳ್ಳುವ ವಸ್ತು ಯಾವುದು? ಒಳಗಿನ ಮಂದಿ ಗುಂಡು ಹೊಡೆಯುವುದನ್ನ ಯಾವುದಕ್ಕೆ ಹೋಲಿಸಿದರೆ? ಮುಂಗಾರಿನಲ್ಲಿ ಸಿಡಿಯುವಂತ ಸಿಡಿಲಿಗೆ ಹೋಲಿಸಿದ್ದಾರೆ ಅಲ್ವಾ ಮಕ್ಕಳೇ? ಹಾಗಾದ್ರೆ ಇಲ್ಲಿ ಒಳಗಿನ ಮಂದಿ ಗುಂಡು ಹೊಡೆಯುವುದು, ಒಳಗಿನ ಮಂದಿ ಗುಂಡು ಹೊಡೆಯುವುದು, ಇದು ಉಪಮಾನ. ಉಪಮೇಯ ಇದು ಉಪಮಾನ ಏನು? ಮುಂಗಾರಿನ ಸಿಡಿಲು ಸಿಡಿಯುವುದು, ಮುಂಗಾರಿನ ಸಿಡಿಲು, ಮುಂಗಾರಿನ ಸಿಡಿಲು. ಸಮಾನ ಧರ್ಮ ಏನಿದೆ? ಲಾಸ್ಟ್ಗೆ ಸಿಡಿದಾಂಗ ಅಂತ ಇದೆ. ಹಾಗಾದ್ರೆ ಇಲ್ಲಿ ಸಿಡಿಯುವುದು ಅನ್ನೋದು ಏನು? ಸಮಾನ ಧರ್ಮ. ಹಾಗಾದ್ರೆ ಉಪಮಾವಾಚಕ ಯಾವುದು ಇಲ್ಲಿ? ಉಪಮಾವಾಚಕ ಹಾಂಗ, ಉಪಮಾವಾಚಕ ಹಾಂಗ, ಸಮಾನ ಧರ್ಮ, ಸಿಡಿಯುವುದು, ಸಮನ್ವಯ. ಉಪಮೇಯ ಉಪಮಾನಗಳು ನಮಗೆ ಗೊತ್ತಿದ್ರೆ ಆರಾಮಾಗಿ ಸಮನ್ವಯವನ್ನ ಬರೆಯಬಹುದು. ಇಲ್ಲಿ ಉಪಮೇಯವಾದ ಒಳಗಿನ ಮಂದಿ ಗುಂಡು ಹೊಡೆಯುವುದನ್ನು, ಒಳಗಿನ ಮಂದಿ ಗುಂಡು ಹೊಡೆಯುವುದನ್ನು ಉಪಮಾನವಾದ ಮುಂಗಾರಿನ ಸಿಡಿಲಿಗೆ ಹೋಲಿಸಿ ವರ್ಣಿಸಲಾಗಿದೆ. ಹಾಗಾಗಿ ಇದು ಯಾವ ಅಲಂಕಾರ? ಉಪಮಾ ಅಲಂಕಾರ. ಓಕೆ, ಅಂತ ನೋಡ್ರಿ, ಅಲಂಕಾರ ಯಾವುದು? ಉಪಮಾಲಂಕಾರ. ಲಕ್ಷಣ ಎರಡು ವಸ್ತುಗಳಿರುವ ಸಾದೃಶ್ಯ ಸಂಪತ್ತನ್ನು ಹೋಲಿಸಿ ವರ್ಣಿಸುವುದು. ಉಪಮಾಲಂಕಾರ ಅಂತಂದ್ರೆ ಒಂದು ಪದವನ್ನ ನೆನಪಿಟ್ಕೊಳ್ಬೇಕು, ಅದೇ ಹೋಲಿಕೆ. ಎರಡು ವಸ್ತುಗಳಿಗೆ ಇರುವಂತಹ ಹೋಲಿಕೆಯನ್ನೇ ನಾವು ಉಪಮಾ ಅಲಂಕಾರ. ಉಪಮೇಯ ಒಳಗಿನ ಮಂದಿ ಗುಂಡು ಹೊಡೆಯುವುದನ್ನ ಉಪಮಾನವಾದ ಮುಂಗಾರಿನ ಸಿಡಿಲಿಗೆ ಹೋಲಿಸಿ ವರ್ಣಿಸಲಾಗಿದೆ. ಇಲ್ಲಿ ಉಪಮಾವಾಚಕ ಯಾವುದು? ಹಾಂಗ. ಸಮಾನ ಧರ್ಮ, ಸಿಡಿಯುವುದು. ಸಮನ್ವಯ ಇಲ್ಲಿ ಉಪಮೇಯವಾದ ಒಳಗಿನ ಮಂದಿ ಗುಂಡು ಹೊಡೆಯುವುದನ್ನು ಉಪಮಾನವಾದ ಮುಂಗಾರಿನ ಸಿಡಿಲಿಗೆ ಹೋಲಿಸಿ ವರ್ಣಿಸಲಾಗಿದೆ. ಇಷ್ಟು ಉಪಮಾವಾಚಕದ ಒಂದು ಉದಾಹರಣೆಯನ್ನ ನೋಡ್ತಾ
ಅಲ್ವಾ ಮಕ್ಕಳೇ? ಥ್ಯಾಂಕ್ ಯು.